ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಸಿಂಪಲ್ ಆಗಿ ಯಾವ ರೀತಿ ಸೀರೆನ ಓಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆಯ ತುದಿ ಇರುತ್ತೆ ಅಲ್ವಾ, ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ಇದೇ ರೀತಿ ಕಂಪ್ಲೀಟ್ ಆಗಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೀವು ನೆರಿಗೆಗಳನ್ನ ಮಾಡ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಎಲ್ಲಾ ನೆರಿಗೆಗಳನ್ನು ಕೂಡ ಒಂದೇ ಸಲ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ನೋಡಿ, ಎರಡೂ ಸೈಡ್ ಅಲ್ಲಿ ನಾವೇನು ನೆರಿಗೆಗಳು ಮಾಡ್ಕೊಂಡಿರ್ತೀವಿ ಆ ನೆರಿಗೆಗಳಿಗೆ ಒಂದೊಂದು ಕ್ಲಿಪ್ ಅನ್ನ ಹಾಕೊಂಡು ಉಳಿದಿರೋಂತ ನೆರಿಗೆನ ಕಂಟಿನ್ಯೂ ಮಾಡಿ ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನನಗಿಲ್ಲಿ 20 ನೆರಿಗೆಗಳು ಬಂದಿದೆ. ಅಷ್ಟನ್ನು ಕೂಡ ಒಂದೇ ಸಲ ಹಿಡಿದು ನಾನಿಲ್ಲಿ ಒಂದು ದೊಡ್ಡ ಸೇಫ್ಟಿ ಪಿನ್ನ ತಗೊಂಡು ಸೀರೆ ಮತ್ತೆ ಬಾರ್ಡ್ರಿನ ಒಂದು ಜಂಕ್ಷನ್ ಇದೆಯಲ್ಲ, ಅಲ್ಲಿಗೆ ಎಲ್ಲಾ ನೆರಿಗೆಗಳನ್ನು ಕೂಡ ಇದೇ ರೀತಿ ಕೌಂಟ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನನಗೆ 20 ನೆರಿಗೆಗಳು ಬಂದಿತ್ತು ಅಲ್ವಾ, ಅಷ್ಟನ್ನು ಕೂಡ ಹಿಡಿದು ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕಿ ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಒಂದ್ಸಲ ಹೀಗೆ ಸ್ಟ್ರೈಟ್ ಆಗಿ ಎಳೆದು ಆಮೇಲೆ ಅಲ್ಲಿಗೆ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಇಲ್ಲಾಂದ್ರೆ ಸುಕ್ಕದಂಗಾದ್ರೆ ನೆರಿಗೆಗಳು ಒಂದೇ ಸಮ ಬರಲ್ಲ. ಹಾಗಾಗಿ ನೋಡಿ, ಈ ರೀತಿ ಒಂದ್ಸಲ ಹಿಡ್ಕೊಂಡು ಹೀಗೆ ಸ್ಟ್ರೈಟ್ ಆಗಿ ಎಳೆದು ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಒಂದು ದೊಡ್ಡ ಸೇಫ್ಟಿ ಪಿನ್ನಿಗೆ ನಾನು ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇರೋದು. ನೋಡಿ, ಸೀರೆ ಮತ್ತೆ ಬಾರ್ಡ್ರಿನ ಒಂದು ಜಂಕ್ಷನ್ ಇದೆಯಲ್ಲ, ಸೀರೆ ಮತ್ತೆ ಬಾರ್ಡರ್ ಸೇರ್ತಕ್ಕಂಥ ಒಂದು ಪ್ಲೇಸ್ ಅಲ್ಲಿರ್ತಕ್ಕಂಥ ಕ್ಲಾತ್ ಇದೆಯಲ್ಲ, ಅಲ್ಲಿಗೆ ಪಿನ್ ಅನ್ನ ಹಾಕೊಳ್ತಾ ಇರೋದು. ಪ್ರತಿಯೊಂದು ನೆರಿಗೆನೂ ಕೂಡ ನೀವು ಕೌಂಟ್ ಮಾಡ್ಕೊಂಡೇನೆ ಜೋಡಿಸ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಒಂದೇ ಒಂದು ಮಿಸ್ ಆದ್ರೂ ನೀವು ಪುನಃ ಪ್ಲೀಟ್ಸ್ ನ ಮಾಡ್ಬೇಕಾಗುತ್ತೆ. ನೋಡಿ, ಇವಾಗ ಎರಡೂ ಸೈಡ್ ಅಲ್ಲೂ ಕೂಡ ನಾನಿಲ್ಲಿ ಪಿನ್ ಅನ್ನ ಹಾಕಿ ನೆರಿಗೆಗಳನ್ನ ಜೋಡಿಸ್ಕೊಂಡಿದೀನಿ. ಇವಾಗ ಒಂದ್ಸಲ ಹೀಗೆ ಸೀರೆನ ಸ್ಟ್ರೈಟ್ ಮಾಡ್ಕೊಂಡು ಮತ್ತೆ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಂಡು ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೂ ಕೂಡ ನಾನಿಲ್ಲಿ ಸಮವಾಗಿ ಜೋಡಿಸ್ಬಿಟ್ಟು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಮಧ್ಯ ಮಧ್ಯ ಒಂದೊಂದು ನೆರಿಗೆಗಳು ಮಿಸ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಕೌಂಟ್ ಮಾಡ್ಕೊಳ್ಳಿ. ಮೂರು ಸೈಡ್ ಅಲ್ಲೂ ಕೂಡ ಈಕ್ವಲ್ ಇದೆಯಾ ಅಂತ ನೋಡ್ಕೊಳ್ಳಿ. ಅಂದ್ರೆ ರೈಟ್ ಸೈಡ್ ಅಲ್ಲಿ 20 ನೆರಿಗೆಗಳು ಬಂದಿದ್ರೆ ಲೆಫ್ಟ್ ಸೈಡ್ ಅಲ್ಲೂ ಕೂಡ 20 ನೆರಿಗೆ, ಹಾಗೇನೆ ಮಿಡಲ್ ಅಲ್ಲೂ 20 ನೆರಿಗೆಗಳೇ ಬಂದಿರಬೇಕು. ನೋಡಿ, ಇವಾಗ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಎರಡೂ ಸೈಡಿನ ಬಾರ್ಡರ್ ಏನಿದೆ, ನೆರಿಗೆಗಳೇನಿದೆ ಅವೆರಡೂ ಕೂಡ ಈಕ್ವಲ್ ಇರಬೇಕು. ಆ ರೀತಿ ಜೋಡಿಸ್ಕೊಳ್ಳಿ. ಹೀಗೆ ಈ ರೀತಿ ಜೋಡಿಸಿದಾದ್ಮೇಲೆ ಸೀರೆನ ಈ ರೀತಿ ಸ್ವಲ್ಪ ಎಳ್ಕೊಳ್ತಾ ಇದ್ದೀನಿ ಚಾಪೆ ಮೇಲೆ, ಸೆರ್ಗನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಸೆರ್ಗಿನಲ್ಲಿ ನಾವು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ನೆರಿಗೆಗಳು ಬರುತ್ತೆ. ಜಸ್ಟ್ ಮೇಲ್ಗಡೆ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಆ ರೀತಿ 3 ನೆರಿಗೆಗಳನ್ನ ಮಾಡ್ಕೊಂಡು ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೆರ್ಗುಗೆ ನಾವಿಲ್ಲಿ ಒಂದು ಮಾರ ಆಗೋಷ್ಟು ಬಿಟ್ಕೊಂಡಿದೀವಲ್ಲ, ಅದರಲ್ಲಿ 3/4 ಮಾರ ಆಗೋಷ್ಟು ಸೆರ್ಗನ್ನ ಇದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಉಳ್ದಿರೋಂತಹ ಕ್ಲಾತ್ ನ ಹಾಗೇನೆ ಬಿಟ್ಕೊಂಡಿರ್ಬೇಕಾಗುತ್ತೆ. ನೋಡಿ, ಇವಾಗ ಸೆರ್ಗನ್ನ ಮಾಡುವಾಗ ಈ ರೀತಿ ಸ್ವಲ್ಪ ಸ್ಟ್ರೈಟ್ ಆಗಿ ಎಳೆದು ನೀವು ಕ್ಲಿಪ್ ಅನ್ನು ಹಾಕೊಳ್ಳಿ. 3 ರಿಂದ 4 ಕಡೆ ಇದೇ ರೀತಿ ನಾನು ಸೆರ್ಗನ್ನ ಮಾಡ್ಬಿಟ್ಟು ಅಲ್ಲಿ ಕ್ಲಿಪ್ಗಳನ್ನ ಹಾಕೊಂಡಿರೋದು. ನೋಡಿ, ಇವಾಗ ಇಲ್ಲೂ ಕೂಡ ಉಳಿದಿರೋಂತ 3 ನೆರಿಗೆ ಬರುತ್ತೆ. ಮಧ್ಯಕ್ಕೆ ಸೀರೆನ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ 3 ನೆರಿಗೆ ಬಂದಿರುತ್ತೆ. ನೋಡಿ, ಇಷ್ಟು ಸಾಕು. ನಾವೇನು ಹೆಚ್ಚು ಸ್ಪ್ರೆಡ್ ಮಾಡಲ್ಲ ಚೆಸ್ಟ್ ಪಾರ್ಟ್ ಮೇಲೆ. ಹಾಗಾಗಿ ಈ ರೀತಿ ನಾನು ಇಲ್ಲಿ ಮಾಡ್ಕೊಂಡಿರೋದು. ನೋಡಿ, ಇವಾಗ ನೆರಿಗೆ ಹಾಗೇನೆ ಸೆರ್ಗು ಎರಡು ಕೂಡ ರೆಡಿ ಇದೆ. ನೆಕ್ಸ್ಟ್ ಈ ಕಡೆ ಟೇಬಲ್ ಮೇಲೆ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಒಂದು ಚಿಕ್ಕ ಬಿಂದಿಗೆ 8 ಇಂಚ್ ಇರ್ತಕ್ಕಂಥ ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ನಾವೇನು ಪ್ಲೀಟ್ಸ್ ನ ಮಾಡ್ಕೊಂಡಿರ್ತೀವಿ ಅದನ್ನ ಈ ರೀತಿ ಆ ಬಿಂದಿಗೆಯ ಹಿಂಭಾಗದಿಂದ ತಗೊಂಡ್ಬರ್ಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ರೀತಿ ಹಿಂಭಾಗದಿಂದ ಬಿಂದಿಗೆಯ ಕಂಠ ಭಾಗದ ಹತ್ರ ನಾವು ಕರೆಕ್ಟ್ ಆಗಿ ಸಮವಾಗಿ ಜೋಡಿಸ್ಕೋಬೇಕು. ಹಾಗಾಗಿ ಕೆಳಭಾಗದಲ್ಲಿ ಏನಿದೆ ಫ್ರೆಂಡ್ಸ್, ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು. ಹಾಗಾಗಿ ಎಡಗೈನಲ್ಲಿ ಈ ರೀತಿ ಹಿಡ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಂಡ್ಬಿಡಿ. ಅವಾಗ ಮೇಲ್ಭಾಗದಲ್ಲಿ ಕಂಠ ಭಾಗದ ಹತ್ರ ನಾವು ಪ್ಲೀಟ್ಸ್ ಗಳನ್ನ ಜೋಡಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ. ಹಾಗೇನೆ ಫ್ರೆಂಡ್ಸ್, ಸೆರ್ಗೇನಿದೆ, ಸೆರ್ಗು ಕಳಶದ ಎಡಭಾಗಕ್ಕೆ ಅಥವಾ ಹಿಂಭಾಗಕ್ಕೆ ನೀವು ಇಟ್ಕೋಬಹುದು. ಹಾಗೇನೆ ಸುತ್ತ ಏನು ಎಕ್ಸ್ಟ್ರಾ ಸೀರೆ ಉಳಿದಿದೆ ಅದನ್ನೆಲ್ಲ ಈ ರೀತಿ ಪೀಠದ ಸುತ್ತ ಹೀಗೆ ಕವರ್ ಮಾಡ್ಕೊಳ್ಳಿ. ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಸಮವಾಗಿದೆ ಅಲ್ವಾ. ಇವಾಗ ಮೇಲ್ಭಾಗದಲ್ಲಿ ಏನು ಪ್ಲೀಟ್ಸ್ ನ ಮಾಡ್ಕೊಂಡಿರ್ತೀವಿ ಎರಡೂ ಸೈಡ್ ಅಲ್ಲಿ ಟೋಟಲ್ ಆಗಿ ಎರಡೂ ಸೈಡ್ ಇಂದ 40 ನೆರಿಗೆಗಳು ಬಂದಿರುತ್ತೆ. ಅದಕ್ಕೋಸ್ಕರ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೋಬೇಕು ಫ್ರೆಂಡ್ಸ್. ಇಲ್ಲಿ ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಜೋಡಿಸ್ಬೇಕಲ್ವಾ. ಹಾಗಾಗಿ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ಇದೇ ರೀತಿ ಒಂದೊಂದಾಗೇನೆ, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದಾಗೇನೆ ಈ ರೀತಿ ನೆರಿಗೆಗಳನ್ನ ಪಿನ್ಗೆ ಜೋಡಿಸ್ಕೊಳ್ಳಿ. ಈ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಅಷ್ಟೇನೆ ನಿಮಗೆ ಒಂದೇ ಸಲ ಎಲ್ಲಾನು ಜೋಡಿಸ್ಕೊಂಡು ಪಿನ್ ಅನ್ನು ಹಾಕ್ಬೋದು. ಬಟ್ ಕೆಲವು ಟೈಮ್ ಏನಾಗುತ್ತೆ, ನೆರಿಗೆಗಳು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 10 ನೆರಿಗೆಗಳಾದ್ಮೇಲೆ ಈ ರೀತಿ ಪಿನ್ ಹಾಕೊಳ್ಳಿ. ಇನ್ನು ಉಳಿದಿರೋ 10 ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಳ್ಳಿ.
ಇದೇ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದನ್ನ ನೀಟಾಗಿ ಜೋಡಿಸ್ಕೊಂಡ್ರೆ ಬಾರ್ಡರ್ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ಜೋಡಿಸಿದ್ದಾಗಿದೆ. ಹಾಗೇನೆ ಕ್ಲಿಪ್ಪನ್ನು ಕೂಡ ನಾನು ಇಲ್ಲಿ ರಿಮೂವ್ ಮಾಡಿದ್ದೀನಿ. ನೋಡಿ ಇವಾಗ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳು ಎಷ್ಟು ನೀಟಾಗಿ ಒಂದೇ ಸಮ ಇದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಕೆಳಭಾಗದಲ್ಲಿ ಏನು ಪ್ಲೀಟ್ಸ್ಗೆ ಪಿನ್ ಅನ್ನು ಹಾಕೊಂಡಿದೀವಲ್ಲ ಅದನ್ನ ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆರಿಗೆಗಳು. ಮೇಲ್ಭಾಗದಲ್ಲಿ ಕಂಠ ಭಾಗದ ಹತ್ರ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಪಿನ್ ಅನ್ನು ಹಾಕಿ ಜೋಡಿಸಿದ್ರೆ ಮಾತ್ರ ಈ ರೀತಿ ಈಕ್ವಲ್ ಆಗಿ ಬರುತ್ತೆ. ನೆಕ್ಸ್ಟ್ ಏನು ಪ್ಲೀಟ್ಸ್ ಇದೆ ಅದನ್ನ ಆ ಪೀಠದ ಸುತ್ತನೂ ಕೂಡ ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಆಪೋಸಿಟ್ ಸೈಡ್ ಅಲ್ಲಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳು ಹಾಗೇನೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳು ಎರಡೂ ಕೂಡ ಆಪೋಸಿಟ್ ಸೈಡ್ ಅಲ್ಲಿ ನೀವು ಪ್ಲೇಟ್ಸ್ ನ ಅರೇಂಜ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದನ್ನ ತುಂಬಾನೇ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕಾಗುತ್ತೆ. ಆ ರೀತಿ ಕೊಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಲಶ. ನೋಡಿ ಈ ರೀತಿ. ಹಾಗೇನೆ ಮಧ್ಯಭಾಗದಲ್ಲಿ ಏನಿದೆ ನೆರಿಗೆಗಳು ಅದನ್ನ ಸ್ವಲ್ಪ ಸ್ಟ್ರೈಟ್ ಮಾಡಿ ಬಿಡಿ ಅಷ್ಟೇನೆ. ಅಲ್ಲೇನು ಪಿನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ ಈ ರೀತಿ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಇದೇ ರೀತಿ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದಿಷ್ಟು ಆದ್ಮೇಲೆ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಬ್ಲೌಸ್ ಪೀಸ್ ಇದೆಯಲ್ಲ ಇದನ್ನ 4 ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಬಿಂದಿಗೆಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಜಸ್ಟ್ ಬಾರ್ಡ್ರು ಕಾಣಿಸ್ಬೇಕು ಅಥವಾ ಬಾರ್ಡರ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಮೇಲ್ಗಡೆ ಇದ್ರೂ ಪರವಾಗಿಲ್ಲ. ಅದನ್ನ ಫೋಲ್ಡ್ ಮಾಡ್ಬಿಡಿ. ಬಿಂದಿಗೆ ಕಂಠ ಭಾಗದ ಹತ್ರ ಫೋಲ್ಡ್ ಮಾಡ್ಬಿಟ್ಟು ಹಿಂದೆಯಿಂದ ಒಂದು 2 ರಿಂದ 3 ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಜಸ್ಟ್ ಆ ಬಿಂದಿಗೆ ಕವರ್ ಆಗಬೇಕು. ಆ ರೀತಿನಲ್ಲಿ ನೀವು ಬ್ಲೌಸ್ ಪೀಸ್ ನ ಅರೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆರ್ಗೇನಿದೆ ಸೆರ್ಗನ್ನ ಯಾವ ರೀತಿ ಬೇಕಾದ್ರೂ ಹಾಕೋಬಹುದು ಫ್ರೆಂಡ್ಸ್. ನೀವು ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆದಂತ ಅಲಂಕಾರ ಇದು. ತುಂಬಾನೇ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೋಡಿ ಇವಾಗ ಈ ರೀತಿ ಕೂಡ ಹಾಕೋಬಹುದು. ಈ ರೀತಿ ಎಡಭಾಗದ ಭುಜದ ಮೇಲೆ ಸೆರ್ಗನ್ನ ಹಾಕಿ ನೆಕ್ಸ್ಟ್ ಉಳಿದಿರೋಂಥ ಸೆರ್ಗೆ ಏನಿದೆ ಅದನ್ನ ಈ ರೀತಿ ಮುಂಭಾಗಕ್ಕೆ ತಗೊಂಡ್ ಬಂದು ನೋಡಿ ಹೀಗೆ ಮುಂಭಾಗಕ್ಕೆ ತಗೊಂಡ್ಬಂದು ಈ ರೀತಿ ಸ್ಟ್ರೈಟ್ ಆಗಾದ್ರೂ ಸೆರ್ಗನ್ನ ಹಾಕೋಬಹುದು. ಅಥವಾ ನೋಡಿ ಈ ರೀತಿ ಕೂಡ ಹಾಕೋಬಹುದು ಅಥವಾ ಹೀಗಾದ್ರೂ ಹಾಕೋಬಹುದು ಅಥವಾ ಈ ರೀತಿ ಇಂಟು ಮಾರ್ಕ್ ಅಲ್ಲಿ ಹಾಕೋಬಹುದು. ಯಾವ ರೀತಿ ಬೇಕಿದ್ರೂ ಕೂಡ ನೀವು ಸೆರ್ಗನ್ನ ಹಾಕೋಬಹುದು ಫ್ರೆಂಡ್ಸ್. ನೋಡಿ ಈ ರೀತಿ ಕೂಡ ಹಾಕೋಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಅಲಂಕಾರವನ್ನ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀತಿ ಬಲಭಾಗದ ಭುಜದ ಮೇಲೆ ಹಾಕಿ ಮತ್ತೆ ಎಡಭಾಗದ ಭುಜದ ಮೇಲೆ ಹಾಕಿ ಮಧ್ಯದಲ್ಲಿ ವಿ ಶೇಪ್ ಬರೋ ರೀತಿ ಮಾಡ್ಬಿಟ್ಟು ಸ್ವಲ್ಪ ಟ್ವಿಸ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ನೋಡಿ ಈ ರೀತಿ ವಿ ಶೇಪ್ ಅಲ್ಲಿ ಬಂದಿದ್ದಾದ್ಮೇಲೆ ಹೀಗೆ ಟ್ವಿಸ್ಟ್ ಮಾಡೋದು. ನೋಡಿ ಟ್ವಿಸ್ಟ್ ಮಾಡಿ ಮಧ್ಯಕ್ಕೆ ಒಂದು ದಾರವನ್ನ ಕಟ್ಕೋಬಹುದು. ಈ ರೀತಿ ಕೂಡ ಮಾಡ್ಕೋಬಹುದು. ಅಥವಾ ಸೆರ್ಗ್ನಲ್ಲಿ ಏನಿದೆ ಪ್ಲೀಟ್ಸ್ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಆಮೇಲೆ ದಾರ ಕೂಡ ನೀವು ಕಟ್ಕೋಬಹುದು. ನೋಡಿ ಎರಡೂ ಸೈಡಿನ ಸೆರ್ಗ್ನಲ್ಲಿ ಇರ್ತಕ್ಕಂಥ ಎರಡೂ ಸೈಡಿನ ಬಾರ್ಡರ್ ಮಾತ್ರ ಕಾಣಿಸ್ಬೇಕು ಅಂದ್ರೆ ಈ ರೀತಿ ಮಾಡಿಕೊಂಡು ಮಧ್ಯಕ್ಕೆ ದಾರವನ್ನ ಕಟ್ಕೊಳ್ಳಿ. ದಾರವನ್ನ ಕಟ್ಟುವಾಗ ಫ್ರೆಂಡ್ಸ್ ತುಂಬಾ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ. ಸೊಂಟದ ಶೇಪ್ ಬರ್ಬೇಕಲ್ವಾ, ಹಾಗಾಗಿ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ ಹಿಂದೆಯಿಂದ. ನೋಡಿ ಈ ರೀತಿ ಕೂಡ ನೀವು ಕಟ್ಕೋಬಹುದು. ಅಥವಾ ಸೆರ್ಗ್ನಲ್ಲಿ ಇರ್ತಕ್ಕಂಥ ಏನು ಪ್ಲೀಟ್ಸ್ ಇದೆ ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ ಈ ರೀತಿ 3 ನೆರಿಗೆಗಳು ಬಂದಿರುತ್ತಲ್ಲ ಆ 3 ನೆರಿಗೆನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯಭಾಗದಲ್ಲಿ ಇದೇ ರೀತಿ ಟ್ವಿಸ್ಟ್ ಮಾಡಿ ದಾರವನ್ನ ಕಟ್ಕೋಬಹುದು. ನೀವು ಯಾವ ರೀತಿ ಅಲಂಕಾರ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇಲ್ಲೂ ಕೂಡ ಅಷ್ಟೇನೆ ಟೈಟ್ ಆಗಿ ದಾರವನ್ನ ಹಿಂದೆಯಿಂದ ಕಟ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಟೈಟ್ ಆಗಿ ಕಟ್ಕೋಬೇಕು. ಹಾಗೇನೆ ಸುತ್ತನೂ ಇರ್ತಕ್ಕಂಥ ನೆರಿಗೆಗಳೇನಿದೆ ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಕಳಶ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಡಾಬುನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ಹಾಗೇನೆ ಫ್ರೆಂಡ್ಸ್ ನಮ್ಮ ಒಂದು ಚಾನೆಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ಅಂದ್ರೆ ದರ್ಬಾರ್ ಸ್ಟೈಲು, ಪದ್ಮಾಸನ ಸಿಂಗಲ್ ಬಾರ್ಡರು, ಪದ್ಮಾಸನ ಡಬಲ್ ಬಾರ್ಡರು, ಹಾಗೇನೆ ಸಿಂಗಲ್ ಬಿಂದಿಗೆಗಳನ್ನ ಯೂಸ್ ಮಾಡಿರೋಂತಹ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಎಲ್ಲವೂ ಇದೆ. ಖಂಡಿತ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ನ ಟಚ್ ಮಾಡಿ. ಅಲ್ಲಿ ನಿಮಗೆ ಆಲ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ, ನೀವೇನೆ ನೋಡಬಹುದು. ಕಂಪ್ಲೀಟ್ ಆಗಿ ಅಲಂಕಾರ ಎಲ್ಲವೂ ಮುಗಿದ ಮೇಲೆ ನಮ್ಮ ಮನೆಯ ಮಹಾಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು.